ನಟನ ಆದರ್ಶ ಮರೆಯಬೇಕಿದ್ದ ನೆಲದಲ್ಲಿ ಡಾಕ್ಟರ್ ವಿಷ್ಣು ಸಮಾಧಿ ಧ್ವಂಸ, ನಟನಿಗೆ ಅವಮಾನ. ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಎಲ್ಲರೂ ಸೇರಿ 2,000 ಹಣ ಕೊಡ್ತೇವೆ, ಅದೇ ಜಾಗವನ್ನು ಬಿಟ್ಟುಕೊಡಿ, ಸ್ಮಾರಕಕ್ಕೆ ಅವಕಾಶ ಮಾಡಿಕೊಡಿ, ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆ, ಚಳ್ಳಕೆರೆಯಿಂದ ಬೆಂಗಳೂರಿಗೆ ಕಾಲ್ಚಾತ ಮಾಡುತ್ತೇವೆ ಎಂದು ಚಳ್ಳಕೆರೆ ವಿಷ್ಣು ಸೇನೆ ಅಭಿಮಾನಿ ಬಳಗದ ಅಧ್ಯಕ್ಷರಾದ ರಾಘವೇಂದ್ರ ಆಕ್ರೋಶ ವ್ಯಕ್ತಪಡಿಸಿದರು. ಚಳ್ಳಕೆರೆ ನಗರದ ವಿಷ್ಣುವರ್ಧನ್ ಸರ್ಕಲ್ನಲ್ಲಿ ಅವರು ಮಾತನಾಡಿದರು. ವಿಷ್ಣುವರ್ಧನ್ ಸಮಾಧಿ ನೆಲಸಮ ಕುರಿತು ಹಮ್ಮಿಕೊಂಡಿದ್ದ ಪ್ರತಿಭಟನೆಯ ವಿಷ್ಣುವರ್ಧನ್ ವೃತ್ತದಿಂದ ಪ್ರತಿಭಟನೆ ಹೊರಟು ಪ್ರತಿಭಟನೆಕಾರರು ನಗರದ ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ನಂತರ ತಾಲೂಕು ಕಚೇರಿಗೆ ತೆರಳಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ನೀಡಿದರು. ವಿಷ್ಣುವರ್ಧನ್ ಅವರ ಸಮಾಧಿ ಮಾಡಿರುವ ವಿರುದ್ಧ ಆಕ್ರೋಶ ಹೊರಹಾಕಿದರು. ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷರಾದ ರಾಘವೇಂದ್ರ ಮಾತನಾಡಿ, ಅದಕ್ಕೆ ನಾವು ಕೇಳ್ಬೋದಿಷ್ಟೇ, ವರ್ಷ ಕೊಟ್ಟಿದ್ದೀರಾ, ಇದು ಸಾಕು. ನಾವು ಕೇಳೋದು ಇಷ್ಟೇ, ನಮಗೆ 5 ಎಕರೆ ಬೇಡ, 2 ಎಕರೆ ಬೇಡ. ನಮ್ಮ ಅಪ್ಪಾಜಿ ಪೂಜೆ ಮಾಡೋಕ್ಕೋಸ್ಕರ ಪ್ರತಿ ವರ್ಷಕ್ಕೆ 2-3 ಸರಿ ಹೋಗಿ ಬರೋಕ್ಕೆ ನಾವೇನು ಜಾಸ್ತಿ ಕೇಳ್ತಿಲ್ಲ. ಇನ್ನೊಂದು ಅಲ್ಲಿ ಬೆಲೆ ಕೊಡ್ತೀವಲ್ಲ, ಇವತ್ತಿನ ಬೆಲೆ ಏನಾಯ್ತು 2 ಪಟ್ಟು ಕೊಡ್ತೀವಿ. ಅಲ್ಲಿ ನಾವು ಕೊಡೋಕೆ ರೆಡಿ ಇದ್ದೀವಿ, ಅಭಿಮಾನ ಕೊಡೋಕೆ ರೆಡಿ ಇದ್ದಾರೆ. 100 ರೂಪಾಯಿ ಒಬ್ಬೊಬ್ಬ 1,000 ರೂಪಾಯಿ ಕೊಡೋಕೆ ರೆಡಿ ಇದ್ದಾರೆ. ಅಲ್ಲಿ ಎಷ್ಟಿದೆ ಬೆಲೆ, ಇವತ್ತಿನ ಬೆಲೆ ಎಷ್ಟಿದೆಯೋ ಅದರಲ್ಲಿ 2ರಷ್ಟು ಕೊಡ್ತೀವಿ. ನಮಗೆ ಬೇಕಾಗಿರೋದು ಇಷ್ಟೇ. ಹಿಂದೂ ಧರ್ಮದ ಪ್ರಕಾರ ಯಾವ ವ್ಯಕ್ತಿಯನ್ನು ಮಣ್ಣು ಮಾಡಿರ್ತಾರೋ ಅಲ್ಲೇ ಸಮಾಧಿ ಮಾಡೋದು ಎಲ್ಲರೂ ಗೊತ್ತಿದ್ದ ವಿಷಯ. ಅದನ್ನು ಅಪ್ಪಾಜಿ ಇಂಥದ್ದು ಯಾವತ್ತೂ ಅಹಿಂಸೆಗೆ ಹೋಗಲಿಲ್ಲ, ಇದು ಮಾಡಿಲ್ಲ, ಶಾಂತಿಯಿಂದನೇ ಮಾಡಿದ್ದಾರೆ. ಯಾರು ಹೊಡೆದ್ರೂ ಇದುವರೆಗೂ ಇಷ್ಟವರೆಗೂ ಎಷ್ಟೇ ಹೊಡೆದಾರೆ, ಇದುವರೆಗೂ ಕಂಪ್ಲೇಂಟ್ ಆಗಿಲ್ಲ. ಒಂದು ಬೇಗ ಚೆಕ್ ಮಾಡಿರಿ. ಆ ಅಪ್ಪಾಜಿ ಇಷ್ಟವರೆಗೆ ಬಂದು 60 ಅಷ್ಟು ಹೊಡೆದ್ರು, ಅಷ್ಟು ಅನ್ಯಾಯ ಮಾಡಿದ್ರು, ಹೋಗಿ ಪೊಲೀಸ್ ಕಂಪ್ಲೇಂಟ್ ಇಲ್ಲ, ಏನೂ ಇಲ್ಲ, ಗೊತ್ತಿಲ್ಲ, ಅವ್ರಿಗೆ ಏನೂ ಗೊತ್ತಿಲ್ಲ. ಎಷ್ಟು ಶಾಂತಿ ಪ್ರಿಯರು ಅಂತಂದ್ರೆ ಎಲ್ಲರೂ ಗೊತ್ತಿದೆ. ಅದಕ್ಕೆ ನಾವು ಸರ್ಕಾರನ ಕೇಳ್ಕೊಳ್ಳೋದು ಇಷ್ಟೇ, ನಾವು ಅಪ್ಪಾಜಿಗೆ ಅದೇ ಸ್ಥಳದಲ್ಲಿ ಸ್ಮಾರಕ ಆಗಬೇಕು. ವಿಷ್ಣು ಅಪ್ಪಾಜಿ ಅವರು ಅದೇ ಸ್ಥಳದಲ್ಲಿ ಸ್ಮಾರಕ ಆಗಬೇಕು. ಗೌರ್ಮೆಂಟ್ ಕೇಳಿದಾರೋ